ಯಲ್ಲಾಪುರದಲ್ಲಿ ಗ್ರಾಮದೇವಿ ಜಾತ್ರೆ ನಿಮಿತ್ತ 2ನೇ ಹೊರಮಂಗಳವಾರ ಸಂಪನ್ನ. ಪಟ್ಟಣದಲ್ಲಿ ಅಘೋಷಿತ ಬಂದ್. ಜನವರಿ 27ರಂದು ಸಂಜೆ ಸುಮಾರು 4 ಗಂಟೆಗೆ ಪಟ್ಟಣದಲ್ಲಿ ಜನಸಂಚಾರ ಇಲ್ಲದೆ ಅಘೋಷಿತ ಬಂದ್ ಎನ್ನುವಂತೆ ಬಿಕೋ ಎನ್ನುತ್ತಿತ್ತು. ಫೆಬ್ರವರಿ 11ರಂದು ಗ್ರಾಮದೇವಿಯ ಜಾತ್ರೆ ನಿಮಿತ್ತ 3 ಹೊರಮಂಗಳವಾರ ಆಚರಣೆ ಮಾಡಲಾಗುತ್ತಿತ್ತು. ಫೆಬ್ರವರಿ 27ರಂದು 2ನೇ ಹೊರಮಂಗಳವಾರ ಸಂಪನ್ನಗೊಂಡಿತು. ಪಟ್ಟಣದ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚಿದ್ದರು. ವ್ಯಾಪಾರ ವ್ಯವಹಾರಗಳನ್ನು ಬದಿಗಿಟ್ಟು ಬೆಳಿಗ್ಗೆ 10ರಿಂದ ಪಟ್ಟಣದ ಉದ್ಯಾನವನ, ಹೊರವಲಯದ ತೋಟಗಳಿಗೆ, ಹಳ್ಳ, ಕೆರೆ ದಂಡೆಗಳ ಬದಿ ಬೀಡು ಬಿಟ್ಟಿರುವ ದೃಶ್ಯ ಕಂಡು ಬಂದಿತು. ಎಲ್ಲರೂ ಮನೆಗೆ ಬೀಗ ಹಾಕಿ ಹೊರಹೋಗಿರುವ ಸಂದರ್ಭದಲ್ಲಿ ಎಲ್ಲರ ಮನೆಗೆ ದೇವಿಯರು ಸಂಚರಿಸುತ್ತಾರೆ ಎನ್ನುವ ಪ್ರತೀತಿ ಇರುವುದರಿಂದ ಪ್ರತಿಯೊಬ್ಬರೂ ಮನೆಯನ್ನು ಶುದ್ಧವಾಗಿಟ್ಟು ಪೂಜೆ ಸಲ್ಲಿಸಿ ಅಡಿಗೆ ಮಾಡಿಕೊಂಡು ಬುತ್ತಿಯೊಂದಿಗೆ ಬೆಳಿಗ್ಗೆ 10 ಗಂಟೆಗೆ ಮನೆಗಳಿಗೆ ಬೀಗ ಹಾಕಿ ಜನರು ಹೊರಗೆ ತೆರಳುತ್ತಾರೆ. ಮನೆಗೆ ಬೀಗ ಹಾಕಿದ ನಂತರ ಏನೇ ಮರೆತರೂ ಯಾವುದೇ ಕಾರಣಕ್ಕೂ ಮತ್ತೆ ತೆರೆಯದೆ ಸಂಜೆ 4 ಗಂಟೆ ನಂತರವೇ ಬಂದು ಬೀಗ ತೆರೆಯಬೇಕೆಂಬ ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸುತ್ತಾರೆ. ಪಟ್ಟಣದ ಅರಣ್ಯ ಇಲಾಖೆ ಸಸ್ಯೋದ್ಯಾನ, ಐಬಿ ಉದ್ಯಾನವನ ಹಾಗೂ ಚಂದಗೊಳಿಯ ಗಂಟೆಗಣೇಶ, ಯುಕೆ ನೇಚರ್ ಸ್ಟೇ, ಕವಡಿಕೆರೆ ಸೇರಿದಂತೆ ಹಳ್ಳ, ಕೆರೆ ಬದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು. ಇನ್ನುಳಿದಂತೆ ಕೆಲ ಜನ ಹತ್ತಿರ ಪ್ರವಾಸಿ ತಾಣಗಳತ್ತ ಮುಖ ಮಾಡಿದ್ದರೆ, ಇನ್ನು ಕೆಲವರು ಹತ್ತಿರದ ತೋಟ, ಬೇಣಗಳಲ್ಲಿ ಕುಟುಂಬದವರೊಡನೆ ಸಮಯ ಕಳೆದರು. ಸಂಜೆ 4 ಗಂಟೆ ನಂತರ ಮನೆಗಳಿಗೆ ತೆರಳಿದರು. ಫೆಬ್ರವರಿ 3ರಂದು 3ನೇ ಹೊರಮಂಗಳವಾರ ಆಚರಣೆ ನಡೆಯಲಿದೆ. ಆಗ್ಲೇ ಶ್ರೀ ವಿಘ್ನೇಶ್ವರಾಯ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ.